ವೆಲ್ಕಮ್ ಬ್ಯಾಕ್ ಟು ದ ವಿಲಾಗ್ ಆ್ಯಂಡ್ ಇವಾಗ ಪಿಂಕ್ ಫ್ಲವರ್ ಇದು ಸೀಸನಲ್ ಫ್ಲವರ್ ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಸೊ ಹಾಗಾಗಿ ಟೆರೆಸ್ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಪಿಕ್ಚರ್ ಮಾಡ್ಕೊಂಡಿದ್ದೀನಿ. ಪೀಸ್ಫುಲ್ ಆಗಿರುತ್ತೆ ಮಾರ್ನಿಂಗ್ ಯಾವಾಗ್ಲೂ. ಹಾಗೆ ಈ ಥರ ವ್ಯೂ ನೋಡ್ತಾ ಇದ್ದರೆ ಮನೆಗಳು ಆಗಲಿ, ಈಗಂತೂ ಅಪಾರ್ಟ್ಮೆಂಟ್ ತುಂಬಾ ಬಂದಿದೆ. ಸೊ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಟೆರೆಸ್ ಮೇಲೂ ವ್ಯೂ ಆಗಲಿ, ಇದು ಸೌತ್ ಫೇಸಿಂಗ್ ಇದೆ. ಆ್ಯಂಡ್ ನೀನು ಲಾಸ್ಟ್ ಟೈಮ್ ನಾರ್ತ್ ಫೇಸಿಂಗ್ ತೋರಿಸಿದ್ದೆ. ಸೊ ಹಣ್ಣೆಲ್ಲ ರೆಡಿ ಮಾಡಿ ತೊಳೆದು, ಸೊ ಕಲೆಕ್ಷನ್ಸ್ ಏನೇನು ಮಾಡಿದ್ವಿ, ನಿನ್ನ ಮದುವೆ ಬರ್ತಿದೆ, ಸೊ ಔಟ್ಫಿಟ್ನೆಲ್ಲ ತೋರಿಸೋಣ, ಏನೇನು ಶಾಪಿಂಗ್ ಮಾಡಿದ್ದೀವಿ. ಲಾಲಿ ಕಲೆಕ್ಷನ್ಸಿಂದ ಇದನ್ನು ಪರ್ಚೇಸ್ ಮಾಡಿದ್ದೀವಿ. ಇದು ರಿಸೆಪ್ಷನ್ಗೆ ಮಗಳಿಗೆ. ಹಾಗೆ ಈ ಥರ ಔಟ್ಫಿಟ್ ಇರುತ್ತೆ ಅವಳದು, ವೇಸ್ಕೋಟ್ ಜೊತೆಗೆ. ನಡೆಯೋದಕ್ಕೆ ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡದಾಯಿತು ಅನಿಸ್ತು, ಬಟ್ ಇಟ್ಸ್ ಓಕೆ. ಬೆಳೆಯೋ ಮಕ್ಳಿಗೆ ಉದ್ದ ಇರಬೇಕಲ್ವ, ಹಾಗಾಗಿ ಈ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಧಾರೆಗೆ ಅವಳಿಗೆ ಲಂಗ ದಾವಣಿ ತೊಗೊಂಡಿದ್ದೀನಿ. ಆ್ಯಂಡ್ ಅದು ಕೂಡ ಗ್ರೀನ್ ಆ್ಯಂಡ್ ಪಿಂಕ್ ಕಲರ್. ಸೊ ಇದನ್ನು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ, ಇನ್ನೇನು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಬೇಕಲ್ಲ ಅಂತ. ಛತ್ರಕ್ಕೆ ಹೋಗೋಕ್ಕೆ ಎಷ್ಟೊಂದು ಮಿಸ್ ಆಗಿಬಿಡುತ್ತೆ ಕೆಲವೊಂದೊಂದು ಸಲ. ಸೊ ಎಲ್ಲನೂ ಪ್ಲ್ಯಾನ್ ಮಾಡಿಕೊಂಡ್ರೆ ಮುಂಚೆನೇ ತೊಗೊಂಡು ಹೋಗ್ಬೋದು. ಹಾಗೆ ಇದು ಕೂಡ ಬೆಲ್ಟ್ ಎಲ್ಲ ಇದೆ ಅವಳಿಗೆ. ಆ್ಯಂಡ್ ಇದು ಧಾರೆಗೆ ಲಂಗ ದಾವಣಿ ಪಿಂಕ್ ಆ್ಯಂಡ್ ವರ್ಕ್ ಎಲ್ಲ ಇದೆ. ಸೊ ವಿಚ್ ಇಸ್ ವೆರಿ ಬ್ಯೂಟಿಫುಲ್. ಇದು ಒಂದು ಮಾತ್ರ ಸ್ಲೀವ್ಲೆಸ್ ಇದೆ. ಸೊ ದ್ಯಾಟ್ ಈಸ್ ವಾಟ್ ಐ ಆಮ್ ಥಿಂಕಿಂಗ್. ಬೆಳಗ್ಗೆ ಹೊತ್ತು ಚಳಿ ಇರುತ್ತೆ, ಹೌ ವಿಲ್ ಐ ಮ್ಯಾನೇಜ್? ಅದು ಬಿಟ್ಟರೆ ಇನ್ನೆಲ್ಲ ಡಿಸ್ಅಡ್ವಾಂಟೇಜ್ ಏನಿಲ್ಲ. ಇದು ಒಂದು ಅಷ್ಟೇ ಇರೋದಂದರೆ ಡಿಸ್ಅಡ್ವಾಂಟೇಜ್. ರೆಸ್ಟ್ ಎವ್ರಿಥಿಂಗ್ ಇಸ್ ಫೈನ್. ಆ್ಯಂಡ್ ನಾನು ಡ್ರೆಸ್ ಮುಹೂರ್ತಮ್ದು ಲಾಸ್ಟ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಅವ್ರದ್ದು ಮನೆಯವ್ರದ್ದು ಮುಹೂರ್ತಮ್ದು. ಆ್ಯಂಡ್ ರಿಸೆಪ್ಷನ್ಗೇನು ಅವ್ರದ್ದು ತೋರಿಸಿದ್ದೀನಿ ಆಲ್ರೆಡಿ, ರಾಮರಾಜ್ದು. ಆ್ಯಂಡ್ ಒನ್ ಮೋರ್ ಇಸ್ ನನ್ನ ಸ್ಯಾರಿ ಕೂಡ ನಾನು ತೋರಿಸ್ತಾ ಇದ್ದೀನಿ, ಅದನ್ನು ವೇರ್ ಮಾಡ್ಕೊಳ್ತೀನಿ ಅಂತ. ಸೊ ಇದು ಅವಳದು. ಆ್ಯಂಡ್ ಇದು ಆಟಾಡ್ತಾ ಇದ್ದಾಳೆ. ಸೊ ಹಾಗೆ ಈ ಕಾಟನ್ ಸೂಟ್ ಅವನಿಗೆ ರಿಸೆಪ್ಷನ್ಗೆ ಅಂತ ಫೈನಲ್ ಮಾಡಿದ್ವಿ. ಬಟ್ ಇದು ಅವನಿಗೆ ಸೂಟ್ ಆಗ್ತಿಲ್ಲ, ಅಂದರೆ ಟಮ್ಮಿ ಹತ್ರ ಅವನಿಗೆ ಸೂಟ್ ಆಗ್ತಾಯಿಲ್ಲ. ಸೈಜ್ ಸ್ವಲ್ಪ ಏನು ಬಟನ್ ಹಾಕೋಕ್ಕಾಗ್ತಾಯಿಲ್ಲ. ವಿತ್ ಬೋ ಎಲ್ಲ ಇತ್ತು ವರ್ಕ್ ಇರೋದು, ಬಟ್ ಅವನಿಗೆ ಬೇಡ ಅಂತ ನಾನು ಇದನ್ನು ರಿಟರ್ನ್ ಕಳಿಸಿ ಬೇರೆದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಶಾಪ್ಗೆ ಹೋಗಿ. ಸೊ ಇದೆಲ್ಲನೂ ಬಂದಿತ್ತು. ಇದಾದಮೇಲೆ ಇನ್ನು ಹಬ್ಬಕ್ಕೆ ನಾನು ಡೇ ಬಿಫೋರ್ ಕ್ಲೀನ್ ಮಾಡ್ಕೊಂಡಿದ್ದೆ, ಶೈನಿಂಗಾಗಿರಲಿ ಸ್ವಲ್ಪ ಅಂತ. ಯಾಕಂದರೆ ಧೂಳೆಲ್ಲ ಬಂದಿರುತ್ತೆ. ಹಾಗೆ ಸಾಮಾನೆಲ್ಲ ಸ್ವಲ್ಪ ತೆಗೆದು ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಡ್ರೆಸ್ಸು ಅಷ್ಟೇ, ಕಿಚನೆಲ್ಲ ಧೂಳು ಒರೆಸಿದ ಮೇಲೆ ಬಟ್ಟೆಗಳು ಅಷ್ಟೇ ಆರ್ಗನೈಸ್ಡಾಗಿ ವಾರ್ಡ್ರೋಬ್ ಕ್ರಿಯೇಷನಲ್ಲಿ ತೋರಿಸಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಆ್ಯಂಡ್ ಬೈ ಯುವರ್ ವ್ಯೂ ತುಂಬ ಚೆನ್ನಾಗಿ ಹೋಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನೋಡಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಜಾಸ್ತಿ ವ್ಯೂ ಬರೋದಕ್ಕೂ ಅದು ಪ್ರಮೋಟ್ ಆಗಿದೆ ನೀವು ನೋಡಿದ್ರಿಂದ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಾರ್ಡ್ರೋಬ್ ಎಲ್ಲ ಈ ಥರ ಇಟ್ಟಿದ್ದೆ. ಆ್ಯಂಡ್ ಎಗೇನ್ ತಿರ್ಗಾನು ಜೋಡಿಸಿಟ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ವಾರ್ಡ್ರೋಬ್ ಎಲ್ಲನೂ ಬಿದ್ದು ಹೊರ್ಟೋಗುತ್ತೆ, ಮತ್ತು ಮಕ್ಕಳ ಬಟ್ಟೆ ಎವ್ರಿ ಡೇ ಬೇಕಾಗುತ್ತೆ ಎತ್ತಿಟ್ಕೊಳ್ಳೋಕ್ಕೆ. ಹಾಗೆ ಎಲ್ಲನೂ ಮಡಚಿ ಕ್ಲೀನಾಗಿ ಇನ್ನೊಂದು ಸಲ ಎತ್ತಿಡೋಣ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಮ್ಮ ಆಬ್ವಿಯಸ್ಲಿ ಕ್ಲೀನಿಂಗ್ ಇತ್ತು, ಕಿಚನ್ ಕ್ಲೀನಿಂಗ್ ಕೆಲಸನೂ ಇನ್ನು ಹಬ್ಬಕ್ಕೆಲ್ಲ ಮಾಡ್ಕೊಳ್ಬೇಕು ಅಂತ. ಅದರ ಜೊತೆಗೆ ಇನ್ನು ಬಟ್ಟೆಗಳು ಅವಳದು ಎವ್ರಿ ಡೇ ಡೈಪರ್ ಎಲ್ಲ ಏನಿರುತ್ತೆ ಅದನ್ನು ಕೂಡ ಒಣಗಾಕ್ತಾ ಇದ್ದೀನಿ ನಾನು. ಬಿಸಿಲಿಗೆ ಬೇಗ ಒಣ್ಕೊಳ್ಳುತ್ತೆ. ಸೊ 2 ಡೈಪರ್ಸ್ ಇಸ್ ರಿಕ್ವೈರ್ಡ್ ಡೇ ಟೈಮ್ಗೆ ನೈಟ್ ಟೈಮ್ಗೆ. ಕ್ಲಾತ್ ಡೈಪರ್ ಇನ್ ಬಿಟ್ವೀನ್ ಯೂಸ್ ಮಾಡ್ಕೊಳ್ತೀನಿ, ಹಾಗಾಗಿ ಅದನ್ನು ಬೇಗ ಒಣಗಾಕೊಳ್ತೀನಿ. ಆ್ಯಂಡ್ ಪ್ಯಾಕೋ ಪ್ಯಾಂಟ್ಸ್ ಆಗಿ, ಪ್ಯಾಂಪರ್ಸ್ ಆಗಿರಲಿ, ಹಗೀಸ್, ಈ 3 ಚೆನ್ನಾಗಿದೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿದ್ದೀನಿ, ಅದರಲ್ಲಿ ಈ 3 ಬೆಸ್ಟ್ ಅನಿಸುತ್ತೆ. ಆಬ್ವಿಯಸ್ಲಿ ಅವಳಿಗೆ ಎಲ್ಲನೂ ವಾಶ್ ಮಾಡಿ ಕ್ಲೀನಾಗಿ ಪೌಡ್ರ್ ಹಾಕಿಯೇ, ಕ್ರೀಮ್ ಹಾಕಿಯೇ ಯೂಸ್ ಮಾಡಬೇಕಾಗಿರತ್ತೆ. ಆ್ಯಂಡ್ ಮೊಟ್ಟೆ ಸಿಪ್ಪೆ, ಬನಾನ ಇದೆಲ್ಲನೂ ಸ್ಮಾಲ್ ಪ್ಲಾಂಟ್ಸ್ ಇದು ಏನು ಬೆಳೆಸಿದ್ದೀವಿ ಬೀಜ ಹಾಕಿ ಅದಕ್ಕೆ ಹಾಕ್ಕೊಳ್ಳೋಣ ಅಂತ ಎತ್ತಿಡ್ತಾ ಇದ್ದೀನಿ. ಇನ್ನು ಹಬ್ಬದ ದಿನ ಎಲ್ಲ ಕ್ಲೀನಿಂಗ್ ಮುಗಿಸಿ ನೈವೇದ್ಯಕ್ಕೆ ಅಂತ ಕಡಲೆಕಾಯಿ ಬೀಜದ ಸಿಪ್ಪೆಲ್ಲ ತೆಗೆದು ಎಳ್ಳನ್ನು ಹುರ್ಕೊಂಡು ಅಕ್ಕಿ ಹಿಟ್ಟು ಎಲ್ಲನೂ 2 ಕಪ್ಸ್ ಅಷ್ಟು ತೊಗೊಂಡಿದ್ದೀನಿ. ಬೆಲ್ಲನೂ ಅಷ್ಟೇ ಪಾಕ ಮಾಡ್ಕೊಳ್ತಾ ಇದ್ದೀನಿ, ಸೋಸ್ಕೊಂಡು ಹಾಕ್ಕೊಳ್ಳೋಣ ಅಂತ. 1 ಕುದಿ ಬಂದರೆ ಸಾಕು, ಎಲ್ಲ ಕರ್ಗದ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ 5 to 6 ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿ ಉಂಡೆ ಮಾಡಿಕೊಂಡ್ರೆ ರೆಡಿ ಆಗಿರುತ್ತೆ ನೈವೇದ್ಯಕ್ಕೆ ಇಡೋದಕ್ಕೆ.
ಅದ್ರ ಜೊತೆಗೆ ಹಬ್ಬದ ಊಟನೂ ಮಾಡಿದ್ವಿ. ಅನ್ನ ಸಾಂಬಾರು ಪಲ್ಯ ಇದೆಲ್ಲನೂ ಚಪಾತಿ ಎಲ್ಲ ನೈಟ್ಗೆ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಮುದ್ದೆ ಮಾಡ್ತೀವಿ ಒನ್ ಟೈಮ್ ನಾನು, ಇಲ್ಲಾಂದರೆ ಚಪಾತಿ ಇರುತ್ತೆ. ರೈಸ್ ಐಟಮ್ ಒನ್ ಟೈಮ್ ಆದರೂ ಕೂಡ ಅದು ಮಿಕ್ಕಿರುತ್ತೆ ನೈಟ್ ಟೈಮ್ಸ್ಗೆ. ಇನ್ನು ಉಂಡೆ ಆದಮೇಲೆ ಎಲ್ಲ ದೇವರಿಗೆ ತೆಗ್ದಿಟ್ಬಿಟ್ಟು ಉಂಡೆ ಕಟ್ಟಿ ನೈವೇದ್ಯಕ್ಕೆ ಇಟ್ಮೇಲೆ ಪೂಜೆ ಮಾಡಿದ್ರು. ಅವರೇ ಎಲ್ಲನೂ ರೆಡಿ ಮಾಡ್ಕೊಂಡಿದ್ರು. ಬೆಳಗ್ಗೆಯಿಂದ ನಾನು ಬರೀ ಮಕ್ಳಿಗೆ ಸ್ನಾನ ಮಾಡಿಸಿ ಹಬ್ಬದ ದಿನ ನಾನು ಏನೇನು ಈಚೆ ಒಳಗಡೆ ಎಲ್ಲ ಗುಡಿಸಿ ಒರೆಸ್ಕೊಳ್ಬೇಕಿತ್ತು ಅದೆಲ್ಲ ನಾನು ಮಾಡಿಕೊಂಡೆ. ಆಮೇಲೆ ಕುಂಕುಮ ಇಟ್ಟೆ, ಇದೆಲ್ಲನೂ ನಾನು ಮಾಡಿಕೊಂಡೆ. ದೇವ್ರ ಮನೆ ಎಲ್ಲ ತೊಳೆದು ಅವರೇ ಪಾಪ ಒರೆಸಿ ಕ್ಲೀನಾಗಿ ಪೂಜೆ ಮಾಡಿದ್ದು. ಐ ಜಸ್ಟ್ ಹೆಲ್ಪ್ ಡೆಮ್. ಮಕ್ಕಳು ಅಷ್ಟೇ ತೀಟೆ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಎವ್ರಿ ಟೈಮ್ ಹಬ್ಬದ ದಿನ ಏನಾಗೋಗುತ್ತೆ ಅಂದರೆ ಬೇಗ ಬೇಗ ಮಾಡೋದ್ರಲ್ಲಿ ಏನಾದರೂ ಒಂದು ಮಿಸ್ ಆಗುತ್ತೆ. ಸೊ ಈ ಸಲ ಆ ಥರ ಆಗಲಿಲ್ಲ. ಇಲ್ಲಾಂದರೆ ಏನಾದರೂ ತಂದಿಲ್ಲ ಅಂದರೆ ಜಗಳ ಆಗೋಗ್ಬಿಡ್ತಾಯಿತ್ತು. ಸೊ ಈ ಸಲ ಪೇಷನ್ಸಿಂದ ಅದೇ ಮಾಡ್ತಾಯಿದ್ದೆ. ಸೊ ಹಬ್ಬದ ಊಟ ಕೂಡ ಎಲ್ಲ ಪೂಜೆ ಆದಮೇಲೆ ಆಲ್ಮೋಸ್ಟ್ 1 ಆಗೋಗಿತ್ತು. ಅದಾದ ಮೇಲೆ ನಾವು ಏನು ಅಡುಗೆ ಎಲ್ಲ ಮಾಡಿ ಊಟ ಮಾಡಿದ್ವಿ. 2:30 ಆಗಿತ್ತು ಆಲ್ಮೋಸ್ಟ್ ಹಬ್ಬದ ದಿನ. ಆ್ಯಂಡ್ ಎಲ್ಲ ಊಟ ಮುಗಿಸಿದ್ಮೇಲೆ ಪಲ್ಯ ಪಾಯಸ ಎಲ್ಲ ಮಾಡ್ಕೊಂಡ್ಮೇಲೆ ಅವನಂತೂ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಅರ್ಜೆಂಟ್ ಮಾಡ್ತಾಯಿದ್ದಾವೆ ಹಾಕ್ಕೊಡು ಅಂತ. ಅವನಿಗೆ ಹಬ್ಬದ ದಿನ ಊಟ ಎಲ್ಲ ಮಕ್ಕಳಿಗೆ ಗೊತ್ತಾಗುತ್ತೆ ಏನು ಇಂಪಾರ್ಟೆನ್ಸ್ ಅಂತ. ಸೊ ದೇವಸ್ಥಾನಕ್ಕೆ ಯಾವಾಗಲೂ ನಾವು ಪ್ರತಿ ವರ್ಷ ಹೋಗ್ತಾ ಇರ್ತೀವಿ ಚಿಕ್ಕವರಿದ್ದಾಗಿಂದ. ಇದು ಮನೆ ಹತ್ರನೇ ಪೂಜೆ ಮಾಡ್ತಾಯಿದ್ದಾರೆ. ಸೊ ತುಂಬ ಜನ ಸೇರಿದರು. ರುದ್ರಾಭಿಷೇಕಕ್ಕೆಲ್ಲ ಕೊಟ್ಟಿದ್ದರು. ಆ್ಯಂಡ್ ಭಜನೆ ಎಲ್ಲ ಇದ್ದೇ ಇರುತ್ತೆ. ಆಬ್ವಿಯಸ್ಲಿ ನಾನು ಶಾರ್ಟ್ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೋಡಿರ್ತೀರ. ಸೊ ಇದಾದಮೇಲೆ ಮನೆಗೆ ಬಂದು ನಾವು ಕೂಡ ಊಟ ಮಾಡ್ಕೊಂಡು ಮುಗಿಸ್ಕೊಂಡ್ವಿ. ಸೊ ಪಾಯಸ ತಿಂತಿದ್ದಾನೆ ಫಸ್ಟೇ. ಅವರು ಕೂಡ ಎಲ್ಲ ಊಟ ಹಾಕ್ಕೊಟ್ಟಿದ್ದೀನಿ. ಬೆಂಡಿ ಫ್ರೈ ಮಾಡಿದರು. ಅವ್ರು ಬರಲಿಲ್ಲ ದೇವಸ್ಥಾನಕ್ಕೆ. ಆ್ಯಂಡ್ ಇದು ಒಂದನ್ನು ಮಾತ್ರ ರಿಟರ್ನ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇದು ನನ್ನ ಸ್ಯಾರಿ ಔಟ್ಫಿಟ್ ಫಾರ್ ರಿಸೆಪ್ಷನ್. ಸೊ ಬ್ಲೌಸ್ ಕೂಡ ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಇದೆ. ಅದ್ರ ಜೊತೆಗೆ ಮುಂದೆಗಡೆ ಒಂದು ಸೈಡು ಹಿಂದೆಗಡೆ ಪಿಕಾಕ್ ವರ್ಕ್ ಮಾಡಿಸ್ಕೊಂಡಿದ್ದೀನಿ. ಇದು ಕೂಡ 14K ಏನೋ ಆಗಿದೆ ಸ್ಯಾರಿ ತೊಗೊಂಡಿರೋದು ಅವರು. ಇನ್ನು ಕೆಲವುದೆಲ್ಲ ಶಾಪಿಂಗ್ ಮನೆಗೆ ಅದು ಕರೆಸಿದ್ರು, ತೋರಿಸಿದ್ರು ವಿಡಿಯೋಲಿ. ಸೊ ನಾನು ಕಲರ್ ಇಲ್ಲೇ ಇರೋದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇದು ರಿಸೆಪ್ಷನ್ಗಂತ ವಿತ್ ಏನು ಕುಚ್ಚೆಲ್ಲ ವರ್ಕ್ ಮಾಡಿಸ್ಕೊಟ್ಟಿದ್ದಾರೆ ಮಮ್ಮಿ. ಒಂದು ಸಿಲ್ವರ್ ಬಾರ್ಡರ್ ಎಲ್ಲ ಇದೆ, ಇನ್ಸೈಡ್ ವರ್ಕ್. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಈ ಥರ ಪ್ಯಾಟ್ರನಲ್ಲಿ ನನ್ನ ಹತ್ರ ಇರಲಿಲ್ಲ ರೆಡ್. ಆ್ಯಂಡ್ ರೆಡ್ ಕಲರ್ ಬರೀ ಪ್ಲೇನ್ ರೆಡ್ ಇತ್ತು. ಅದು ಬಿಟ್ಟರೆ ನೆಟ್ಟೆಡ್ ರೆಡ್ ಇತ್ತು, ನನ್ನ ಮದುವೆಗೆ ತೊಗೊಂಡಿದ್ದು. ಸೊ ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ರಿಸೆಪ್ಷನ್ಗೆ. ಆ್ಯಂಡ್ ಇದು ಧಾರೆಗೆ ಅಂದ್ಕೊಂಡು ಕೊಡಿಸಿದ್ದಾರೆ ಅಮ್ಮ. ಸೊ ಇದು ಸಿಂಪಲಾಗಿ ಬ್ಲೌಸ್ ಬ್ರೌನ್ ವಿತ್ ಗ್ರೀನ್ ಕೂಡ ಡಬಲ್ ಕಲರ್ ನನ್ನ ಹತ್ರ ಇರಲಿಲ್ಲ. ಬಟ್ ಇದನ್ನು ನಾನು ಸ್ಕಿಪ್ ಮಾಡಿ ಬೇರೆದು ಹಾಕ್ಕೊಳ್ಳೋಣ ಅಂದ್ಕೊಳ್ತಾ ಇದ್ದೀನಿ ಮುಹೂರ್ತಕ್ಕೆ. ಸೊ ಈ ಸ್ಯಾರಿ ಕೂಡ ಇನ್ಸೈಡ್ ಒಳಗಡೆ ಎಲ್ಲ ಚೆನ್ನಾಗಿದೆ ವರ್ಕು. ಮತ್ತು ಸಿಂಪಲ್ ಡಿಸೈನ್ ಇದೆ, ಸಿಂಪಲ್ ಬಾರ್ಡರ್. ಈ ಕಲರ್ ಇಲ್ಲ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಒಳಗಡೆ ಸೆರ್ಗ್ ಈ ಥರ ಬರುತ್ತೆ ಡಿಸೈನ್ ವಿತ್ ಗೋಲ್ಡ್ ಬಾರ್ಡರ್. ಐ ಲೈಕ್ ಡಿಟ್, ನನಗೆ ಇಷ್ಟ ಆಯಿತು. ಸೊ ಹಾಗಾಗಿ ಇದೆರಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ದಿಸ್ ವಾಸ್ ದ ವಿಡಿಯೋ. ರಿಸೆಪ್ಷನ್ ಅವ್ರಿಗೆ ವಾಪಸ್ ಕೊಟ್ಟ ಮೇಲೆ ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಸ್ವಲ್ಪ ಶಾಪಿಗೆ ಬಂದು ಬ್ರ್ಯಾಂಡೆಡ್ದೆಲ್ಲ ನೋಡಿ ಅವನಿಗೆ ಸೂಟ್ ಆಗಲಿಲ್ಲ ಯಾವುದು ಕೂಡ. ರಾಮರಾಜ್ ಆಗಲಿ, ಸಯ್ಯಾರಾಮ್ಸ್ ಆಗಲಿ, ಮ್ಯಾಕ್ಸಲ್ಲಾಗಲಿ ಎಲ್ಲೂ ಸಿಕ್ಕಲಿಲ್ಲ. ಸ್ಮಾಲ್ ಒಂದು ಶಾಪಲ್ಲಿ ತೊಗೊಂಡ್ವಿ ಇದನ್ನು. ಇದು ಗೋಲ್ಡ್ ಬಾರ್ಡರ್ ಯಾವುದು ಬೇಡ, ಬ್ಲೂ ಕಲರು ಅಂತ ಹೇಳಿ ಅವನಿಗೆ ಟಮ್ಮಿಗೆ ಕರೆಕ್ಟಾಗಿ ಮ್ಯಾಚ್ ಆಗಂಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ರಿಸೆಪ್ಷನ್ಗೆ. Thank you for the watching and supporting me, and all the invitees, please do come and bless the beautiful bride and groom. Thank you.